ಬೈಕ್ ಶೋರೂಂನಲ್ಲಿ ಬೆಂಕಿ ಕಾಣಿಸಿಕೊಂಡು ಬೈಕ್ಗಳು ಭಸ್ಮವಾಗಿವೆ. ವಿಜಯಪುರದ ಕೊಲ್ಹಾರ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಶರಣಪ್ಪ ಮುರನಾಳ ಅನ್ನೋರಿಗೆ ಸೇರಿದಂತಹ ಶೋರೂಮ್ ಇದಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ತಿಕೊಂಡಿರುವ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. 5 ಲಕ್ಷಕ್ಕೂ ಅಧಿಕ ಹಾನಿಯಾಗಿದೆ. ಈ ಕುರಿತಾಗಿ ಪ್ರಕರಣ ಸಹ ದಾಖಲು ಮಾಡಿಕೊಳ್ಳಲಾಗಿದೆ. ಬೈಕ್ ಶೋರೂಂನಲ್ಲಿ ಬೆಂಕಿ ಕಾಣಿಸಿಕೊಂಡು ಬೈಕ್ಗಳು ಭಸ್ಮವಾಗಿರುವಂತಹ ಘಟನೆ ವಿಜಯಪುರದ ಕೊಲ್ಹಾರ ಪಟ್ಟಣದಲ್ಲಿ ನಡೆದಿದೆ. ಶರಣಪ್ಪ ಮುರನಾಳ ಅನ್ನೋರಿಗೆ ಸೇರಿದಂತಹ ಶೋರೂಮ್ ಇದಾಗಿದ್ದು 5 ಲಕ್ಷಕ್ಕೂ ಅಧಿಕ ಹಾನಿಯಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಕುರಿತಾಗಿ ಸದ್ಯ ಕೇಸ್ ಅನ್ನು ಸಹ ದಾಖಲು ಮಾಡಲಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಯಾವ ಮಟ್ಟಕ್ಕೆ ಅಲ್ಲಿ ಬೆಂಕಿ ಆವರಿಸಿಕೊಂಡಿದೆ ಅಂತ. ಸುಮಾರು 5 ಲಕ್ಷಕ್ಕೂ ಹೆಚ್ಚು ವಸ್ತುಗಳು ಅಲ್ಲಿ ಹಾನಿಗೆ ಈಡಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಇಲ್ಲಿ ಬೆಂಕಿ ಹೊತ್ತಿಕೊಂಡಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ವಿಜಯಪುರದ ಕೊಲ್ಹಾರ ಪಟ್ಟಣದಲ್ಲಿ ಈ ಘಟನೆ ನಡೆದಿರೋದು. ಬೈಕ್ ಶೋರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಇದರಿಂದಾಗಿ ಅಲ್ಲಿದ್ದಂತಹ ಬೈಕ್ಗಳು ಭಸ್ಮವಾಗಿರುವಂತಹ ಘಟನೆ ಆಗಿದೆ. ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದಲ್ಲಿ ಶರಣಪ್ಪ ಮುರನಾಳ ಅನ್ನೋರಿಗೆ ಸೇರಿದಂತಹ ಶೋರೂಮ್ ಇದಾಗಿದ್ದು 5 ಲಕ್ಷಕ್ಕೂ ಅಧಿಕ ವಸ್ತುಗಳು ಅಲ್ಲಿ ಹಾನಿಗೆ ಈಡಾಗಿವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ ಸಂಪರ್ಕದಲ್ಲಿದ್ದಾರೆ. ಪುರುಷೋತ್ತಮ, ಶಾರ್ಟ್ ಸರ್ಕ್ಯೂಟ್ನಿಂದಾನೇ ಈ ಬೆಂಕಿ ಕಾಣಿಸ್ಕೊಂಡಿರೋದಾ? ಸುಮಾರು ಎಷ್ಟು ಬೈಕ್ಗಳು ಇದ್ವು ಇದರಲ್ಲಿ? ಯಾರಾದ್ರೂ ಇದ್ರ ಆ ವೇಳೆನಲ್ಲಿ ಬೆಂಕಿ ಆವರಿಸಿಕೊಂಡಾಗ? ಅರ್ಪಿತಾ, ಅದೃಷ್ಟವಶಾತ್ ಏನಂತಂದ್ರೆ ರಾತ್ರಿ ವೇಳೆ ಆಗಿದ್ದಕ್ಕೆ ಯಾರು ಕೂಡ ಶೋರೂಮ್ ನಲ್ಲಿ ಇರ್ಲಿಲ್ಲ. ಆದ್ರೆ ಶೋರೂಮ್ ನಲ್ಲಿ ಇದ್ದಂತ ಏನು 2ಕ್ಕೂ ಹೆಚ್ಚು ಬೈಕ್ಗಳು ಈಗ ಆಲ್ರೆಡಿ ಏನೋ ಸುಟ್ಟು ಭಸ್ಮಗಳಾಗಿದೆ ಅಂತ ಹೇಳ್ಬೋದು. ಇನ್ನು ಈ ನಿಟ್ಟಿನಲ್ಲಿ ಏನೋ ಕೋಲಾರ ಪಟ್ಟಣದವರೇ ಬರ್ತಾರಂತ ಮಂಜುನಾಥ್ ಮುರ್ನಾಳ್ ಅಂತ ಇದ್ದಾರೆ ಮಾಲೀಕತ್ವದ. ಇದು ಒಂದು ಟಿವಿಎಸ್ ಕಂಪನಿಯ ಶೋರೂಮ್, ಬೈಕ್ ಶೋರೂಮ್ ಆಗಿತ್ತು. ಈಗ ಇದು ಆಕಸ್ಮಿಕವಾಗಿ ಬೆಂಕಿ ಹಚ್ಚಿತು. ಬಟ್ ಇದು ಶಾರ್ಟ್ ಸರ್ಕ್ಯೂಟ್ ನಿಂದಲೇ ಬೆಂಕಿ ಆಹುತಿ ಆಗಿದೆ ಅನ್ನೋ ಶಂಕೆ ವ್ಯಕ್ತವಾಗಿತ್ತು. ಅದ್ರ ಬಗ್ಗೆ ಸ್ಥಳಕ್ಕೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳದವರು ಕೂಡ ದೌಡಾಯಿಸಿ ಈಗ ಅಗ್ನಿ ನಂದಿಸಲಿಕ್ಕೆ ಸ್ಥಳದಲ್ಲಿ ಹಾಜರಾಗಿದ್ದಾರೆ. ಅರ್ಪಿತಾ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.